ಕತೆ ನಾವೇ ಹೇಳಬೇಕು ಆ್ಯಂಡ್ ನಮ್ಮಿಂದನೇ ಸಾಧ್ಯ. ಈ ಕಥೆನ ಚೂಸ್ ಮಾಡಿ ಹೇಳೋ ಪ್ರಯತ್ನ ಪ್ರತೀಕ್ದು. ಆದರೆ ದೀಪ್ ಅವ್ರು ಮಾಡಿದ್ದು ತುಂಬ ದೊಡ್ಡ ವಿಷಯ ಆ್ಯಂಡ್ ಭಯಂಕರವಾದ ವಿಷಯ. ಆ್ಯಕ್ಚುಲಿ ಹೆಂಗಾದರೂ ಹೋಗ್ಬೋದು. ಆ್ಯಂಡ್ ಪ್ರೆಸ್ ಆ್ಯಂಡ್ ಮೀಡಿಯಾ ಹೆಂಗಾದರೂ ನಾನ್ ಕನ್ನಡಿಗರ್ಸ್ನು ನೋಡಬೇಕು ಅಂತ ಕಲಿಸಿ ಅವ್ರನ್ನ ಥಿಯೇಟರ್ಸ್ಗೆ ಕಲಿಸಿ ಅವರು ನೋಡಬೇಕು ಈ ಮೂವಿನ. Bangalore is not a city anymore. You know, it's an emotion. It's a place where people come searching for something or the other, and ಎಲ್ಲಿಂದನೋ ಬರ್ತಾರೆ ಆ್ಯಂಡ್ ಮನೆ ಅಂತ ಅಂದ್ಕೊಂಡು ಬರ್ತಾರೆ. ಅದೆಷ್ಟು ಅಂದವಾಗಿದೆ ನೋಡೋಕ್ಕೆ, ಎಷ್ಟು ಅಂದವಾಗಿದೆ. ಸೊ ಈ ಪಿಕ್ಚರಲ್ಲಿ ಅದಿದೆ ಅಂತ ನನಗೆ ಐ ಆಮ್ ವೆರಿ ಕಾನ್ಫಿಡೆಂಟ್ ಅದಿದೆ ಅಂತ. ಬಟ್ ಪಿಕ್ಚರಲ್ಲಿ ಆಫ್ಕೋರ್ಸ್ ಬ್ಯಾಂಗ್ಳೂರ್ ಕ್ಯಾರೆಕ್ಟರ್ ಎಕ್ಸೆಟ್ರಾ ಇದೆಲ್ಲ ಇದೆ. ಬಟ್ ಕಥೆ ಇದೆ, ಏನೋ ಆಗತ್ತೆ, ಏನೋ ಒಂದು ತುಂಬ ಒಂದು ಭಯಂಕರವಾದ ಘಟನೆ ಆಗತ್ತೆ. ಅದನ್ನ ಇಟ್ಕೊಂಡು ಒಂದು ಕಥೆ ಆಗಿದೆ. ಎಲ್ಲರೂ ಬನ್ನಿ, ನೋಡೋಕ್ಕೆ ಬನ್ನಿ. ಹಾಡುಗಳಿವೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೋದು ಆ್ಯಂಡ್ ಹಾಡ್ಬೋದು. ಆ್ಯಂಡ್ ಪ್ಲೀಸ್ ಕಮ್. June 21st ಎಲ್ಲ ಮರ್ತ್ಬಿಟ್ಟು ಬರಬೇಕು. ಪ್ರೆಸ್ ಹೋದ ವರ್ಷ ಜೂನಲ್ಲಿ ಶುರು ಆಗಿದ್ದು, ಈ ವರ್ಷ ಜೂನಲ್ಲಿ ಬರ್ತಾ ಇದೆ. ವಂಡರ್ಫುಲ್ ಅಲ್ವಾ? ಎಸ್ ಸರ್. ಇದು ಹಾಡು ಬರೆದವರು ಸರ್, ನಿಮ್ಮ ಪರಿಚಯ ಮತ್ತು ನಿಮ್ಮ ಅನುಭವ. ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನಮಸ್ಕಾರ. ಮಾರ್ಟಿನಿಯೋ ಅಂತ ನನ್ನ ಹೆಸರು. ಮಾರ್ಟಿನಿಯೋ ಅಂತ, ನಾನೊಬ್ಬ ಕನ್ನಡ ರ್ಯಾಪರ್. ನಾನು ರ್ಯಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿನೇ 13 ವರ್ಷ ಆಗಿದೆ ಸೀನಲ್ಲಿ. ಆ್ಯಂಡ್ ಈ ಮೂವಿ ಸ್ಪೆಷಲ್ಲಾಗಿ ನನಗೆ ತುಂಬ ಇಟ್ ಇಸ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಸಿದ್ಧಾಂತ್ ಅವರ ಮುಖಾಂತರ ನಾನು ಟೀಮ್ ಒಳಗಡೆ ಸೇರಿಕೊಂಡು ಲಿರಿಕ್ಸ್ ಬರೆಯೋದಕ್ಕೆ ಒಂದು ಅವಕಾಶ ನಮಗೆ ಮಾಡಿಕೊಟ್ರು. ಇದ್ರ ಕತೆ ಬಂದ್ಬಿಟ್ಟು ತುಂಬಾ ಇಟ್ ಈಸ್ ವೆರಿ ಡೀಪ್ ಆ್ಯಂಡ್ ಎಲ್ಲರೂ ಕನೆಕ್ಟ್ ಆಗ್ತೀವಿ. ಆಮೇಲೆ ಒಂದು ಮಾನವೀಯತೆ ದೃಷ್ಟಿಯಿಂದ ತುಂಬ ಸುಂದರವಾಗಿರುವಂಥ ಒಂದು ಮೂವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ನನಗೆ ಬೀದಿ ನಾಯಿ ಹಾಡು, ಈ ಬದುಕು ಸಾಲದು, ಹೂವಿನ ಕಾಡು, ನೀರಾದರೆ ನೀ ನೀರಾದರೆ ನಾ ಸಾಗರ ಆಗುವೆ ಅಂತ. ಸೊ ಎಲ್ಲ ಹಾಡುಗಳು ತುಂಬ ಅದ್ಭುತವಾಗಿ ಬಂದಿದೆ. ನಾಟ್ ಜಸ್ಟ್ ಬಿಕಾಸ್ ನಾನೇನೋ ಬರೆದಿದ್ದೀನಿ, ಜೊತೆ ಸೇರ್ಕೊಂಡಿದ್ದೀನಿ ಅಂತಲ್ಲ. ಆ್ಯಸ್ ಎನ್ ಆಡಿಯನ್ಸ್ ನೀವು ಕೇಳಿದಾಗೂ ನಿಮ್ಗೆ ಅದು ಅಷ್ಟೇ ತುಂಬಾ ಇಂಪ್ರೆಸಿವ್ ಆಗಿ ಅನಿಸುತ್ತೆ. ಆ್ಯಂಡ್ ಎಲ್ಲ ಕ್ರೆಡಿಟ್ಸು ಸಿದ್ಧಾಂತ್ ಅವ್ರಿಗೇ ಸೇರುತ್ತೆ. ಅವ್ರು ಮಾಡಿರೋಂಥ ಈ ಕೆಲಸಕ್ಕೆ ನಂದೊಂದು ಸಣ್ಣ ಒಂದು ಅಳಿಲು ಸೇವೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಸಾಂಗ್ಸ್ಗಳು ಇನ್ನು ಮುಂದಿನ ದಿನಗಳಲ್ಲಿ ಒಂದಾಗೊಂದು ರಿಲೀಸ್ ಆಗ್ತಾ ಹೋಗ್ತಿರುತ್ತೆ. ನಿಮ್ಗೆಲ್ಲರಿಗೂ ಅದು ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಡೀ ಮೂವಿ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮನ್ನೆಲ್ಲ ಮುಂದೆ ನಡೆಸಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್. So largely the story is about 5 boys from different parts of the Northeast who come and work as waiters in a Chinese restaurant in Bangalore. The Chinese restaurant is owned by a character named Adarsh, that is played by Shunga, and it's a story of how these boys navigate their life in a city which is far away from their home. There's an incident that takes place, and what happens after that is a certain domino effect, and that takes us to the end of the story. This is all I can say right now, and it's based on a true story. Other than this, if there's any other question, then I can answer, but if you ask me, largely this is what the film is about. We shot mostly, our location was in HSR layout, where we set up a restaurant, and the interesting thing about that restaurant was that people actually believed that it was an actual Chinese restaurant, so in the middle of shoot they'll come and ask us for an order. ನಿಮ್ಮನೆ ಹತ್ರ ಅಂತ ಏನು ಮಾಡಿಲ್ಲ ತಾನೆ? And so that I felt very happy because it looked that credible, and most of it, I mean, the whole shoot was in Bangalore itself, but majority of the shoot was in HSR and Nagarbavi. That's where we shot predominantly.